ಅಕ್ಟೋಬರ್ 2 ಮಹಾಲಯ ಅಮಾವಾಸ್ಯೆ. ಈ ಒಂದು ದಿನ ನಿಮ್ಗೆ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಅದೆಲ್ಲವನ್ನ ಪಕ್ಕಕ್ಕಿಟ್ಟು ನಾನು ಹೇಳ್ತಾ ಇರೋ ಈ ಒಂದು ಕೆಲಸವನ್ನ ತಪ್ಪದೆ ಮಾಡಿ. ಯಾಕಂದ್ರೆ ಯಾರೆಲ್ಲರ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಪದೇ ಪದೇ ಕಾಡ್ತಾ ಇರುತ್ತಲ್ಲ, ಅದೇ ರೀತಿ ಯಾರೆಲ್ಲರ ಮನೆಯಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಮದುವೆ ಆಗ್ತಾ ಇರಲ್ಲ, ಏನಾದ್ರೂ ಒಂದು ಸಮಸ್ಯೆ ಕಂಡು ಬರ್ತಾನೆ ಇರುತ್ತೆ. ಜೊತೆಗೆ ಮದುವೆ ಆದ್ರೂ ಕೂಡ ಇನ್ನೊಂದಷ್ಟು ಜನರ ಮನೆಯಲ್ಲಿ ಮಕ್ಕಳಾಗ್ತಾ ಇರಲ್ಲ, ಮಕ್ಕಳಾದ್ರೂ ಕೂಡ ಇನ್ನೊಂದಷ್ಟು ಜನರ ಮನೆಯಲ್ಲಿ ಏನಾಗುತ್ತೆ, ಮಕ್ಕಳಿಗೆ ಬುದ್ಧಿಮಾಂದ್ಯ ಆಗಿರಬಹುದು ಅಥವಾ ಅನಾರೋಗ್ಯ, ಅಂಗಾಂಗ ವೈಫಲ್ಯ, ಈ ರೀತಿಯಾದಂತಹ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ನೀವು ಮೋಸ್ಟ್ ಆಫ್ ದೆನ್ ಅಂತವರ ಮನೆಗಳಲ್ಲಿ ಅಬ್ಸರ್ವ್ ಮಾಡಿ, ನೀವು ಯಾರ ಮನೆಯಲ್ಲಿ ಸರಿಯಾಗಿ ಪಿತೃ ಕಾರ್ಯಗಳನ್ನ ಅಥವಾ ಪಿತೃಗಳಿಗೆ ಬೆಲೆಯನ್ನ ಕೊಟ್ಟಿರೋದಿಲ್ಲ, ಅಂಥವ್ರ ಮನೆಯಲ್ಲಿ ಮಾತ್ರ ಇಂತಹ ಸಮಸ್ಯೆಗಳು ಉದ್ಭವ ಆಗೋದಕ್ಕೆ ಸಾಧ್ಯ. ಈಗ ನಾನು ಸೊಲ್ಯೂಷನ್ಗೆ ಬಂದ್ಬಿಡ್ತೀನಿ. ಸೊ ಈ ಒಂದು ದಿನ ಅಂದ್ರೆ ಮಹಾಲಯ ಅಮಾವಾಸ್ಯೆಯ ದಿನ ನೀವೇನ್ ಮಾಡ್ಬೇಕು, ಮನೆಯಲ್ಲಾದ್ರೂ ಸರಿ ಅಥವಾ ನದಿ ತೀರದಲ್ಲಾದ್ರೂ ಸರಿ ನಿಮ್ಮ ಪಿತೃಗಳನ್ನ ನೆನಪಿಸ್ಕೊಂಡು ಪಿತೃ ತರ್ಪಣವನ್ನ ಬಿಡಬೇಕಾಗತ್ತೆ. ಅಂದ್ರೆ ನಿಮ್ಮ ತಂದೆ ತಾಯಿ ಹೋಗಿದ್ರೆ ಅವರು, ಅಥವಾ ಅವರ ತಂದೆ ತಾಯಿ ಅಂದ್ರೆ ನಿಮ್ಮ ಅಜ್ಜಿ ತಾತ ನೆನಪಿದ್ರೆ ಅವರ ಹೆಸರುಗಳು ನೆನಪಿದ್ರೆ, ಒಂದು ವೇಳೆ ನಿಮ್ಮ ಮುತ್ತಜ್ಜಿ ಮುತ್ತಾತ, ಈ 3 ತಲೆಮಾರು ಏನಿರುತ್ತಲ್ಲ, ಈ 3 ತಲೆಮಾರು ನಮಗಳಿಗೆ ಸಲ್ಲುತ್ತೆ. ಸೊ ಅಂಥವರ ಹೆಸರನ್ನ ನೆನಪಿಸ್ಕೊಂಡು ಅವರ ಹೆಸರಿನಲ್ಲಿ ನೀವು ಪಿತೃತರ್ಪಣವನ್ನ ಬಿಡೋದ್ರಿಂದ ಇಂತಹ ಸಮಸ್ಯೆಗಳು, ಜೊತೆಗೆ ನಿಮ್ಮ ಒಂದು ಆರ್ಥಿಕ ಅಭಿವೃದ್ಧಿ ಆಗಿರಬಹುದು, ಶ್ರೇಯೋಭಿವೃದ್ಧಿ ಆಗಿರಬಹುದು, ಅತಿ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಬದಲಾವಣೆಯನ್ನ ಕಾಣ್ತೀರಿ. ಸೊ ಈ ಮಾಹಿತಿಯನ್ನ ಆದಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ನನ್ನ ಪೇಜ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು.